ಇವತ್ತು ನಮ್ಮ ಕಾಂಗ್ರೆಸ್ ಭವನದಲ್ಲಿ ನಾವು ಒಂದು ಪತ್ರಕರ್ತರ ಸಭೆ ಕರೆದಿರೋ ಉದ್ದೇಶ ಏನಂತಂದರೆ, ಇದೇ ತಿಂಗಳು 21ನೇ ತಾರೀಕು ನನ್ನ ಹುಟ್ಟುಹಬ್ಬ ಇದೆ. ಆ ಹುಟ್ಟುಹಬ್ಬನ ಒಂದು ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡ್ಕೋಬೇಕು ಅನ್ನೋದನ್ನು ನಂದು ಒಂದು ಉದ್ದೇಶ. ತುಂಬ ಸಂಭ್ರಮ ಸಡಗರ ಬೇಡ. ಅದು ಯಾವ ರೀತಿ ಅಂತಂದರೆ, ತಾಲೂಕಿನಲ್ಲೆಲ್ಲ ಒಂದು ಯುವಕರಲ್ಲಿ ಒಂದು ಉತ್ಸಾಹ ಮೂಡಬೇಕು, ಒಂದು ಒಳ್ಳೆಯ ಅಭಿಪ್ರಾಯ ಬರಬೇಕು. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ಲ ನಮ್ಮ ಯುವಕರಲ್ಲೂ ಕೂಡ ಈಗೇನಾಗಿದೆ, ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಹೇಳಬೇಕು ಅಂತಂದರೆ ಉದ್ಯೋಗ ಅವಕಾಶಗಳು. ಹೆಂಗಪ್ಪ ಉದ್ಯೋಗ ಅವಕಾಶಗಳು, ಯಾವ ರೀತಿ ನಾವು ಉದ್ಯೋಗ ಅವಕಾಶಗಳು ಸಿಗಬೇಕಂದ್ರೆ ಏನು ಮಾಡಬೇಕು. ಈಗ ಎಲ್ಲೇ ಒಂದು ಯಾವುದೇ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅಂತಂದಾಗ ಆ ಇಂಟರ್ವ್ಯೂಗೆ ಪ್ರಿಪೇರ್ ಆಗಬೇಕು. ಯಾವುದೇ ಒಂದು ಸಣ್ಣ ಒಂದು ಜಾಬ್ ಆದಾಗ, ಯಾವುದೇ ಒಂದು PSI ಒಂದು ಉದ್ಯೋಗದಿಂದ ಹಿಡಿದು IAS ಉದ್ಯೋಗದವರೆಗೂ ಏನೇ ಒಂದು ಉದ್ಯೋಗ ಮಾಡಬೇಕಂತಂದ್ರೂ ಕೂಡ ಮೊದಲನೇದಾಗಿ ಅವ್ರಿಗೆ ತರಬೇತಿ ಬೇಕು. ನಮ್ಮಲ್ಲಿ ಏನಾಗಿದೆ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಬೆಂಗಳೂರು ಸ್ವಲ್ಪ ದೂರವಾಗೂ ಇದೆ. ಮತ್ತು ಇಲ್ಲಿಂದ ಹೋಗಿ ಬೆಂಗಳೂರಿನಲ್ಲಿರುವಂಥ ಏನು IAS IPS ಟ್ರೈನಿಂಗ್ ಇರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಲ್ಲಿ ಟ್ರೈನಿಂಗ್ ಸೆಂಟ್ರಲ್ಲಿ ಜಾಯ್ನ್ ಆಗಿ ಆ ಒಂದು ಟ್ರೈನಿಂಗ್ ಸೆಂಟ್ರಲ್ಲಿರುವಂಥ ಅಲ್ಲಿರುವಂಥ ಒಂದು ಏನು ಫೀಸಸ್ ಇರುತ್ತೆ, 50,000 ಇರ್ಬೋದು, ಲಕ್ಷ ಇರ್ಬೋದು, ಅಷ್ಟನ್ನು ಕೂಡ ಭರಿಸೋದಕ್ಕೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂದರೆ ಅಷ್ಟೊಂದು ಅನುಕೂಲವಾಗಿ ಇಲ್ಲದೇ ಇರೋವಂಥ ಜನನೇ ಹೆಚ್ಚಿಗೆ ಇದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನೆಲ್ಲ ಮನಗಂಡು ನಮ್ಮ ಯುವ ಸಮೂಹ, ನಮ್ಮ ಯುವ ಮುಖಂಡರುಗಳು, ಹಿರಿಯ ಮುಖಂಡರುಗಳು ಹಾಗೂ ಎಲ್ಲ ಜನಸಾಮಾನ್ಯರನ್ನು ಚರ್ಚೆ ಮಾಡಿ, ಇಲ್ಲ ನಾವಿಲ್ಲೊಂದು ತರಬೇತಿ ಶಿಬಿರನ ಇಲ್ಲೇ ಒಂದು ಪ್ರಾರಂಭ ಮಾಡಿದ್ರೆ ಅನುಕೂಲ ಆಗುತ್ತೆ ಓದಿರೋಂಥ ವಿದ್ಯಾರ್ಥಿಗಳಿಗೆ, ಅಂಥ ವಿದ್ಯಾರ್ಥಿಗಳನ್ನ ಅನುಕೂಲ ಮಾಡಿಕೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲ ನನಗೊಂದು ಸಲಹೆ ಕೊಟ್ಟರು. ಅದಕ್ಕೆ ತೀರ್ಮಾನ ಮಾಡಿ ನನ್ನ ಏನು ಇವತ್ತು 21ನೇ ತಾರೀಕು ನನ್ನ ಬರ್ಡೇ ಇದೆ, ಫೆಬ್ರವರಿ 21 ಇದೇ ತಿಂಗಳು. ಅವತ್ತಿನ ದಿನವೇ ಕಾರ್ಯಕ್ರಮ, ಅವತ್ತೇನಿದೆ ಆ ಕೋರ್ಸನ್ನು ಅವತ್ತಿಂದನೇ ಕ್ಲಾಸಸ್ ಪ್ರಾರಂಭ ಮಾಡೋಣ ಅಂತೇಳ್ಬಿಟ್ಟು ತೀರ್ಮಾನ ಮಾಡಿದ್ದೀವಿ. ಆ ಕ್ಲಾಸ್ನ ವಿವರಗಳು ಹೆಂಗಿರುತ್ತೆ ಅಂತಂದರೆ, ಸಾಧನಾ ಅಕಾಡೆಮಿ ಅಂತೇಳ್ಬಿಟ್ಟು ಅವರು ಇಡೀ ನಮ್ಮ ಕರ್ನಾಟಕದ ಸ್ಟೇಟಲ್ಲೇ ಟಾಪ್ 5 ರ್ಯಾಂಕಲ್ಲಿದೆ ಅವ್ರದ್ದು. ಅವರಲ್ಲಿ ಯಾರು ವಿದ್ಯಾರ್ಥಿಗಳು ಟ್ರೈನಿಂಗ್ ತೊಗೊಂಡಿದ್ದಾರೆ ಅಂಥವ್ರು ಸುಮಾರು ಜನ IAS IPS ಅಧಿಕಾರಿಗಳಾಗಿದ್ದಾರೆ. ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅವ್ರ ಹತ್ರ ಯಾರೆಲ್ಲ ಟ್ರೈನಿಂಗ್ ತೊಗೊಂಡಿದ್ರು ಅವರು ಕೂಡ ಸುಮಾರು ಉದ್ಯೋಗಗಳಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸ್ತಿದ್ದಾರೆ. ಹಾಗಾಗಿ ಅವರ ಒಂದು ಎಕ್ಸ್ಪೀರಿಯನ್ಸ್ ಇರೋಂಥದ್ರಿಂದ ಇಲ್ಲಿ ನಮ್ಮ ಯಾರು ಈಗ ಓದಿರುವಂಥ ವಿದ್ಯಾರ್ಥಿಗಳಿರ್ಬೋದು, ಈಗ ಡಿಗ್ರಿನಲ್ಲಿ ಯಾರು ಫೈನಲ್ ಇಯರ್ ಇದ್ದಾರೆ ಅವರು ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆ ಸಹಾಯ ಆಗಬೇಕು ಅಂತ ತೀರ್ಮಾನ ಮಾಡಿ ಸಾಧನಾ ಅಕಾಡೆಮಿ ಅವ್ರ ಹತ್ರ ನಾವು ಡಿಸ್ಕಸ್ ಮಾಡಿದಾಗ ಅವರು ಕೂಡ ಸ್ವಲ್ಪ ಅದರಲ್ಲಿ ಏನೋ ಒಂದು ಡಿಸ್ಕೌಂಟ್ ಪ್ರೈಸಲ್ಲಿ ಇಲ್ಲಿ ಮಾಡಿಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಹಾಗಾಗಿ ಒಳ್ಳೆಯ ಎಲ್ಲ ಎಕ್ಸ್ಪೀರಿಯನ್ಸ್ ಇರೋಂಥ ಎಲ್ಲ ಒಳ್ಳೆ ಸ್ಟಾಫೇ ಇರ್ತಾರೆ. ಅದರಲ್ಲಿ ಯಾರೆಲ್ಲ ಇರ್ತಾರೆ ಅಂತಂದರೆ IAS IPS ಹಾಗೂ ಸರ್ಕಾರಿ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸಿರುವಂಥ ಒಳ್ಳೆ ಅನುಭವ ಇರೋವಂಥವ್ರು, ರಿಟೈರ್ಮೆಂಟ್ ತೊಗೊಂಡಿರೋಂಥವ್ರು ಕೆಲವರು ಅಧಿಕಾರಿಗಳು ಅವರು ಬಂದಿಲ್ಲಿ ಕೋಚಿಂಗ್ ಮಾಡ್ತಾರೆ. ಅದರ ಒಟ್ಟಿಗೆ ವೀಕ್ಲಿ ಒನ್ಸು ಈಗ ಪ್ರಸ್ತುತ ಯಾರು IAS IPS ಅಧಿಕಾರಿಗಳಿದ್ದಾರೆ ಅವ್ರನ್ನೂ ಕೂಡ ಕರೆಸಿ ಒಂದು ಕ್ಲಾಸಸ್ ಮಾಡಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ದೀವಿ. ಅವ್ರ ಸಾಧನಾ ಅಕಾಡೆಮಿಯವ್ರ ಜೊತೆಯಲ್ಲಿ ಡಿಸ್ಕಸ್ ಮಾಡಿ. ಅದರ ಒಟ್ಟಿಗೆ ನಮ್ಮ ತಾಲೂಕಿನಾದ್ಯಂತ ಕ್ರೀಡೆಯನ್ನು ಉತ್ತೇಜಿಸಬೇಕು. ಈಗಾಗಲೇ ಸುಮಾರು ನಮ್ಮಲ್ಲಿ ಕ್ರಿಕೆಟ್ ಅಂತಂದರೆ ತುಂಬ ಒಂಥರ ಹೆಸರುವಾಸಿ ಇದೆ. ನಮ್ಮಲ್ಲಿ ತುಂಬ ಸ್ಟ್ರಾಂಗ್ ಟೀಮ್ಸ್ ಕೂಡ ಇದ್ದಾವೆ. ಆ ಟೀಮ್ಸ್ಗೆ ಯಾರೆಲ್ಲ ಇಲ್ಲಿ ಅವರು ಕ್ರಿಕೆಟ್ ಪ್ಲೇಯರ್ಸ್ ಇದ್ದಾರೆ ಅವರು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ, ನ್ಯಾಷನಲ್ಸಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರಿಗೆಲ್ಲ ಕೂಡ ಅವಕಾಶಗಳು ಸಿಕ್ಕಿ ಅವ್ರು ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡೋ ರೀತಿಯಲ್ಲಿ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಪ್ರತಿಯೊಂದು ಹಳ್ಳಿಗೂ ಮುಟ್ಟಬೇಕು ನಾವು ಮಾಡ್ತಿರೋ ಏನು ಒಂದು ಟೂರ್ನಿಮೆಂಟ್ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಆ ಟೂರ್ನಿಮೆಂಟ್ ಕಾರ್ಯಕ್ರಮದ ಒಂದು ಮಾಹಿತಿ ಪ್ರತಿ ಹಳ್ಳಿಗೂ ಮುಟ್ಟಬೇಕು ಅಂತ ಹೇಳ್ಬಿಟ್ಟು ಇವತ್ತೊಂದು ಪ್ರೆಸ್ ಮೀಟ್ ಮಾಡ್ತಿದ್ದೀವಿ. ಅದಕ್ಕೆ ಈ ಒಂದು ಟೂರ್ನಿಮೆಂಟ್ನ ವಿಚಾರ ಹೆಚ್ಚಿನದಾಗಿ ನಮ್ಮ ವೆಂಕಿಯವರು ಅದನ್ನು ತಿಳಿಸ್ಕೊಡ್ತಾರೆ. ಅದರ ಬಗ್ಗೆ ಎಷ್ಟು ಟೀಮು ಇದರಲ್ಲಿ ಭಾಗವಹಿಸ್ತಾರೆ ಮತ್ತು ಯಾರ್ಯಾರೆಲ್ಲ ಭಾಗವಹಿಸ್ತಾರೆ,
ಅದರ ಏನು ಹಿನ್ನೆಲೆ ಅನ್ನೋದ್ರ ಬಗ್ಗೆ ಅವ್ರು ಹೆಚ್ಚಿನ ಮಾಹಿತಿ ಅದ್ರ ಬಗ್ಗೆ ಅವ್ರು ಕೊಡ್ತಾರೆ. ಅದು ಯಾವತ್ತಪ್ಪ ಇರುತ್ತೆ ಟೂರ್ನಿಮೆಂಟ್ ಅಂತಂದರೆ ಅದು ಕೂಡ ನಮ್ಮ ಏನು ಹುಟ್ಟುಹಬ್ಬದ ದಿನವೇ ಪ್ರಾರಂಭ ಮಾಡಬೇಕು ಅಂತ ಇದ್ದೀವಿ. ಸುಮಾರು ನನಗೆ ಹೇಳಿರೋ ಮಟ್ಟಿಗೆ ಒಂದು 100 ಟೀಮ್ಗಳು ಅದಕ್ಕೆ ಜಾಯ್ನ್ ಆಗ್ಬೋದು, ಕ್ರಿಕೆಟ್ ಟೀಮ್ ಇಡೀ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಅಂತ ಅದಕ್ಕೆ ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಅದನ್ನು ಅಂದಿನ ದಿನವೇ ಏನು ಅವತ್ತು IAS ಮತ್ತು KAS ಕೋಚಿಂಗ್ ಸೆಂಟರ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಕ್ಲಾಸಸ್ ಪ್ರಾರಂಭ ಮತ್ತು ಕ್ರಿಕೆಟ್ ಟೂರ್ನಿಮೆಂಟ್ ಪ್ರಾರಂಭ ಎರಡೂ ಕೂಡ ಅವತ್ತೊಂದು ದಿನನೇ ಇಟ್ಕೋಬೇಕು ಅಂತ ತೀರ್ಮಾನ ಮಾಡಿ ಬಂದಂಥ ಎಲ್ಲ ಅವತ್ತು ಯಾರು ಸ್ಪರ್ಧೆಗೆ ಬರ್ತಿದ್ದಾರೆ ಅವತ್ತೆಲ್ಲ ಕ್ರೀಡಾಪಟುಗಳಿಗಿರ್ಬೋದು ಮತ್ತು ಯಾರು ಓದೋಕ್ಕೆ ಅವತ್ತು ಯಾವತ್ತು ಟ್ರೈನಿಂಗ್ ಕ್ಲಾಸಸ್ಗೆ ಬರ್ತಿದ್ದಾರೆ ಅಂಥವ್ರಿಗಿರ್ಬೋದು, ಮತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ನಮ್ಮ ಮುಖಂಡರುಗಳಿರ್ಬೋದು, ಕಾರ್ಯಕರ್ತರಿರ್ಬೋದು, ಎಲ್ಲ ನಮ್ಮ ಸ್ನೇಹಿತ ವರ್ಗ ಇರ್ಬೋದು, ಬಂದಂಥವ್ರಿಗೆ ಎಲ್ಲರಿಗೂ ಕೂಡ ಅವತ್ತು ಒಂದು ಊಟದ ವ್ಯವಸ್ಥೆ ಕೂಡ ಮಾಡಿ ಎಲ್ಲರೂ ಬಂದಂಥವ್ರನ್ನ ಅವ್ರಿಗೆ ಏನಿದೆ ಅವರ ಒಂದು ಒಳ್ಳೆ ರೀತಿಯಲ್ಲಿ ಅವತ್ತು ಬರ್ತ್ಡೇ ಕಾರ್ಯಕ್ರಮ ನೆರವೇರಿಸಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಹೆಚ್ಚಿನ ಕ್ರೀಡೆ ಬಗ್ಗೆ ವಿವರಗಳನ್ನು ನಮ್ಮ ವೆಂಕಿಯವರು ತಿಳಿಸ್ಕೊಡ್ತಾರೆ.